ಗೊತ್ತಾ? ಕೇಂದ್ರ ಸಾಹಿತ್ಯ ಅಕಾಡೆಮಿ ಅದು ಪಂಜಾಬಿ ಭಾಷೆಗೆ ಯಾರು ಕೊಟ್ಟಿರ್ತ ಕ್ವಶನ್ ಏನು? ಹೌದಾ, ಅದೇ ಪಂಜಾಬ್ ರಾಜ್ಯದ, ಅದೇ ಪಂಜಾಬ್ ಬೇಡ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಸ್ಥಾಪನೆ ಆಗಿದ್ದು 1954 ಸ್ಥಾಪನೆ ಆಗತ್ತೆ. ಹೌದಾ, ಬಟ್ ಅಂತವಲ್ಲ ಈಗೆಲ್ಲ ಕೇಂದ್ರ ಸಾಹಿತ್ಯ ಎಷ್ಟು ಭಾಷೆ ಕೊಡ್ತಾರೋ 22+2 ಯಾವ ಇಂಗ್ಲಿಷ್ ಮತ್ತು ರಾಜಸ್ಥಾನಿ ಕೊಡ್ತಾರ. ಹೌದಾ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಯಾವ ಕ್ಷೇತ್ರ ಕೊಡುವಂತ ಪ್ರಶಸ್ತಿ? ಇದು ಸಾಹಿತ್ಯ ಕ್ಷೇತ್ರ ಕೊಡುವಂತ ಪ್ರಶಸ್ತಿ. ಈ ಕೇಂದ್ರ ಸಾಹಿತ್ಯ ಅಕಾಡೆಮಿ ಎಲ್ಲೈತಿ? ದೆಹಲಿ ಒಳಗಡೆ ಐತಿ. ಹೌದಾ, ಇತರದ ಇತ್ತೀಚೆಗೆ ಒಬ್ರು ಅಧ್ಯಕ್ಷ ಯಾರು ಕೇಂದ್ರ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಆದ್ರ ಪ್ರಸ್ತುತ ಮಾಧವ್ ಕೌಶಿಕ್ ಅವ್ರ ಪ್ರಸ್ತುತ ಅಧ್ಯಕ್ಷದಾರು. ಹೌದಾ, ಇತರದ ಅಧ್ಯಕ್ಷರು ಕನ್ನಡಿಗರು ಯಾರಾಗಿರ? ಯಾರು ಹೇಳು? ವಿಕ್ರು ಗೋಕಾಕ, ಯುವ ಅನಂತಮೂರ್ತಿ, ಚಂದ್ರಶೇಖರ್ ಕಂಬಾರ್. ಯುವ ಅನಂತಮೂರ್ತಿ, ವಿಕ್ರು ಗೋಕಾಕ್ ಮತ್ತು ಚಂದ್ರಶೇಖರ್ ಕಂಬಾರ್. ಕ್ವಶನ್ ಕೇಳ್ತಾ ನೆನಪಿಡ್ಬೇಕು. ಅವ್ರು ಕೂಡ ಮಾಡೋ ಪ್ರಶಸ್ತಿ ಯಾವಪ್ಪ ಅಂದ್ರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಮತ್ತೆ ಕೊಡ್ತಾರ ಇದ್ರ ₹1,00,000 ರೊಕ್ಕ ಕೊಡ್ತಾರ. ರೈಟ್, ಆದ್ಮೇಲೆ ಇದಕ್ಕೆ ಕನ್ನಡಿಗರು ಯಾರು ತಗೊಂಡ್ರ ಹೇಳಪ್ಪ? ಬಹಳ ಜನ ಕೊಡ್ತಾರ ಅದನ್ನ. ಹಂಗಲ್ಲ, ಈಗ ಈ ಕರೆಂಟ್ ಅಫೇರ್ಸ್ ಸಾಕು. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪಡ್ಕೊಂಡಿದ್ದ ಮೊದಲ ಕನ್ನಡಿಗ ಅಂದ್ರೆ ಯಾರು ಕೇರೆ? ಕುವೆಂಪು. ಯಾವ ಕೃತಿ ಅಂದ್ರೆ ಶ್ರೀರಾಮಾಯಣ ದರ್ಶನ. ಆಲ್ಮೋಸ್ಟ್ ಎಲ್ಲ ಅದಕ್ಕೆ ಸಿಕ್ಕವು ಫಸ್ಟ್ ಶ್ರೀರಾಮಾಯಣ ದರ್ಶನ. ಅಷ್ಟು ದಿನ ಗೊತ್ತಿಲ್ಲ. ಬಟ್ ಈಗೇನ್ ಗೊತ್ತಾ, ಈ 2000 ಎಷ್ಟಕ್ಕೆ ನೀವು 25ಕ್ಕೆ ಏನ್ ಆಕ್ಚುಲಿ 26 ಕೊಟ್ಟಾನ. ಇದು 100% ನೆನ್ಪಿಟ್ಕೊಪ್ಪ. ನಮ್ಮ ಕನ್ನಡ ಭಾಷೆ ಕೊಟ್ಟಿದ್ದ ಕಂಪಲ್ಸರಿ ನೆನ್ಪಿಟ್ಕೊನಿ. ಇವು ಪಂಜಾಬ್ ಭಾಷೆ ಕೇಳಲ್ಲ, ಹಂಗ ನಂಗೆ ಕನ್ನಡ ಕೇಳ್ತಾನ. ರೈಟ್, ಯಾರದು ನನಗೆ ಹೇಳಿ? ಅಮರೇಶ್ ನುಡೋಣಿ ನುಗೋಣಿ ಅಮರೇಶ್ ನುಡುಗೋಣಿ. ಹೌದಾ, ಅಮರೇಶ್ ನುಡುಗೋಣಿ ಅಂತೇಳಿ. ಯಾವ ಅವ್ರಿಗೆ ಬುಕ್ ಇಂಪಾರ್ಟೆಂಟ್? ದಡ ಸೇರಿಸು ನೋಡ ಹಂಗೈತಿ. ದಡ ಸೇರಿಸು ತಂದೆ. ವೆರಿ ಗುಡ್. ದಡ ಸೇರಿಸು ತಂದೆ ಅನ್ನೋದು ಬುಕ್. ಇದು ಯಾರಿದು? ಅಮರೇಶ್ ನುಡುಗೋಣಿ ಅವ್ರು. ಇದನ್ನ ಕ್ವಶನ್ 100% ಬರ್ತವೆ. ಬರೋ ಎಕ್ಸಾಮ್ ಕ್ವಶನ್ ಕೇಳ್ತಾನಪ್ಪಿ ನೆನ್ಪಿಟ್ಕೋ. ಹೌದಾ, ಹೆಂಗ್ ನೀ ಪಂಪ್ ಪ್ರಶ್ನೆ ನೆನ್ಪಿಟ್ಕೊಂಡಿಲ್ಲ ಹಂಗ ಇದು ನೆನ್ಪಿಟ್ಕೋ. ಇನ್ನು ನೆಕ್ಸ್ಟ್ ನಾನು ಬೇರೆ ಮತ್ತೆ ಎಷ್ಟ ಮಾತ್ರ ಕೂದಲು ನೆಕ್ಸ್ಟ್ ಮುಂದೆ ಹೋಗೋಣಂಗ. ನೆಕ್ಸ್ಟ್ ಕ್ವಶನ್ ಏನ್ ಕೇಳಂದ್ರೆ ಈ ಶುಭಾಂಶು ಶುಕ್ಲಾ ಮೇಲೆ ಕ್ವಶನ್ ಕೇಳ. ಓದಿದಿಲ್ಲ ನೀ ಶುಭಾಂಶು? ಖುಷಿ ಆಗೈತಿಲ್ಲ? ಹೌದಾ, ಹಂಗ ಖುಷಿ ಆಗ್ಬೇಕು ನೋಡ್ರಿ. ನಾನು ನಿಮ್ ಮಕ್ಕ ಬಿಡಾಡ್ಕತ್ತ ಕೂತಿ ಅಂಜಿಗೆ ಬಂದ್ಬಿಡೋಣ. ನಿಮ್ ಮಕ್ಕ ಸ್ವಲ್ಪ ಬರೋಬ್ಬರ ಹುಡುಗರು ಕರೆಕ್ಟ್ ಟ್ರ್ಯಾಕ್ ಆಗದಾರ ಇವ್ರು ಸರಿ. ಹೌದಾ, ಶುಭಾಂಶು ಶುಕ್ಲಾ ಮೇಲೆ ಕ್ವಶನ್ ಕೇಳ. ಬಟ್ ಇಲ್ಲಿ ನೀವು ಓದಿದ್ದು ಕ್ವಶನ್ ಕೇಳಿಲ್ಲ ನಾವು, ಅದ ಮಿಸ್ಟೇಕ್. ಹೌದಾ, ಓದಿದ್ದು ಕ್ವಶನ್ ಕೇಳಿಲ್ಲ, ಅದ ಮಿಸ್ಟೇಕ್ ಮಾಡ್ಯಾನ. ಏನ್ ಗೊತ್ತಾ, ಶುಭಾಂಶು ಶುಕ್ಲಾ ಮೇಲೆ ಈಕೇನು ಯಾವ ಹೇಳಿಕೋ ಶುಭಾಂಶು ಶುಕ್ಲಾ ಸಂಬಂಧಪಟ್ಟಂಗೆ ಸರಿ ಐತ್ ಕ್ವಶನ್ ಕೇನ. ಏನ್ ಕೊಟ್ಟ ಅಂದ್ರೆ ಹಿ ಈಸ್ ಅ ಫಸ್ಟ್ ಆಸ್ಟ್ರೋನಾಟ್ ಅಂದ್ರೆ ಇವರು ಮೊದಲ ಗಗನಯಾತ್ರಿಗಳು ಅಥವಾ 1ನೇ ಆಪ್ಷನ್ ಕೊಟ್ಟಾನ. ಮತ್ತೆ ಇವರು ಮೊದಲ ಗಗನಯಾತ್ರಿಗಳು ಚಂದ್ರನ ಮೇಲೆ ಕಾಲಿಟ್ಟವರು ಅಂತ ಕ್ವಶನ್ ಕೇಳೋಣ. ಮತ್ತೆ ಇವನು 2ನೇ ಗಗನಯಾತ್ರಿ ಅಂತಾರಾಷ್ಟ್ರೀಯ ಏನಂತಾರದ ಬಾಹ್ಯಾಕಾಶ ನಿಲ್ದಾಣಕ್ಕೆ ಹೋಗಿರ್ತಕ್ಕಂಥ 2ನೇ ಭಾರತೀಯ ಕೊಟ್ಟಾನ. ಹೌದಾ, ಹಿಂಗ ಆಪ್ಷನ್ ಕೊಟ್ಟಾನ. ಕೊರೋದ ಕ್ಲಾರಿಟಿ ಬರತ್ತೆ ಯಾತ್ರ ಕ್ವಶನ್ ಕೇಳ ಅಂತೇಳಿ. ಹೌದಾ, ಹಾಗಾದ್ರೆ ಆನ್ಸರ್ ಶುಭಾಂಶು ಶುಕ್ಲಾ ಯಾರು ಇವರು? ಇಂಡಿಯಾದ ಫಸ್ಟ್, ಸೆಕೆಂಡ್ ಏನ ಗಗನಯಾನಕ್ಕೆ ಹೋದವು, ಚಂದ್ರ ಮೇಲೆ ಕಾಲಿಟ್ಟವು. ಹೌದಾ, ಗಗನಯಾನ ಮಾಡಿರ್ತಕ್ಕಂಥ ಭಾರತದ 2ನೇ ವ್ಯಕ್ತಿ. ಹಾಗಾದ್ರೆ ಮೊದಲ ವ್ಯಕ್ತಿ ಯಾರು? ರಾಕೇಶ್ ಶರ್ಮಾ. ರೈಟ್, ರಾಕೇಶ್ ಶರ್ಮಾ. ಈ ನೆಕ್ಸ್ಟ್ ಚಂದ್ರ ಮೇಲೆ ಕಾಲಿಟ್ಟ ಮೊದಲ ವ್ಯಕ್ತಿ ಯಾರಂದ್ರೆ ನೋಡಿ ಹಿಂಗೆಲ್ಲ ನೀ ಕ್ಲಾರಿಟಿ ಇರೋ ಪೂರ್ತಿ. ಚಂದ್ರ ಮೇಲೆ ಕಾಲಿಟ್ಟವ್ರು ಬೇರೆ, ಮತ್ತೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಹೋದವ್ರು ಬೇರೆ, ಓನ್ಲಿ ಗಗನ ಪ್ರವಾಸಕ್ಕೆ ಹೋದವ್ರು ಬೇರೆ. ಮತ್ತೆ ಹೌದಾ, ಇಲ್ಲಿ ಏನ್ ಕ್ವಶನ್? ಇಲ್ಲಿ ಆಪ್ಷನ್ ಕೊಡೋಣ. 1ನೇ ಆಪ್ಷನ್ ಕೊಟ್ಟ ಇಲ್ಲ ತಪ್ಪ ಕ್ವಶನ್. ಹೌದಾ, 1ನೇ ಆಪ್ಷನ್ ಕೊಡೋನು ಮೊದಲ ಗಗನಯಾನಿ ಜಸ್ಟ್ ಆಕಾಶಕ್ಕೆ ಹೋಗಿ ಬರೋದು 1ನೇ ಗಗನಯಾನಿ ಅಂದ್ರೆ. ಮತ್ತೆ 2ನೇ ಸ್ಪೇಸ್ ಸ್ಟೇಷನ್ಗೆ ಹೋಗಿದ್ದ. ಹೌದಾ, 3ನೇದು ಮೊದಲ ಚಂದ್ರನ ಮೇಲೆ ಕಾಲಿಟ್ಟದ. ಹಿಂಗ ಆಪ್ಷನ್ ಕೊಟ್ಟಾನ. ಹಾಗಾದ್ರೆ ಇವೇನು ಈ ಕ್ಲಾರಿಟಿ ಕೊಟ್ರ ಒಂದ್ಸಲ. ಮೊದಲ ಒಂದೇದ 2ನೇ ಗಗನಯಾನಿ ನೆನ್ಬಿಡುತ್ತಿಲ್ಲ? ಅದ ಕ್ಲಾರಿಟಿ ಐತಿಲ್ರಿ? 2ನೇ ಗಗನಯಾನಿ. ಮೊದಲನೇದವ್ರು ಯಾರು ಅಂತ ಹೇಳಿ ನೀವು? ರಾಕೇಶ್ ಶರ್ಮಾ. ಚಂದ್ರನ ಮೇಲೆ ಮೊದಲ ಕಾಲಿಟ್ಟಿರ್ತಕ್ಕಂಥ ವ್ಯಕ್ತಿ ನೀಲ್ ಆರ್ಮ್ಸ್ಟ್ರಾಂಗ್. ಚಂದ್ರನ ಮೇಲೆ ಮೊದಲ ಕಾಲಿಟ್ಟಿರ್ತಕ್ಕಂಥ ಮೊದಲ ಭಾರತೀಯ ಯಾರಿಲ್ಲ. ಯಾರಿಲ್ಲ, ಮತ್ತೆ ಹುಡುಕ್ಯಾಡಬಾರ್ದು ಯಾರೊಬ್ರು. ಹಂಗ ಯಾರಿಲ್ಲ. ಅದ ಚಂದ್ರ ಮೇಲೆ ಕಾಲಿಟ್ಟ ಮೊದಲ ಹಂಗ ಯಾರು ಇಟ್ಟಿಲ್ಲ. ಈಗ ಇಡ್ಬೇಕಂತ ಮಾಡಿ ನೋಡಿ, ಇಟ್ಟಾಗ ನೋಡೋಣ ಅದನ್ನ. ರೈಟ್, ನೆಕ್ಸ್ಟ್ ಬಾಹ್ಯಾಕಾಶ ಯಾನ ಮಾಡಿರ್ತಕ್ಕಂಥ ಮೊದಲ ಮಹಿಳೆ ಅಂತಾರೆ ವ್ಯಾಲೆಂಟೈನಾ ಟೆರೆಸ್ಕೋ. ಮೊದಲ ಭಾರತೀಯ ಅಂದ್ರೆ ಕಲ್ಪನಾ ಚಾವ್ಲಾ. ಮೊದಲ ಮಹಿಳೆ ಅಂತ ಕೇಳಿದ್ರೆ ವ್ಯಾಲೆಂಟೈನಾ ಟೆರೆಸ್ಕೋವಾ. ರೈಟ್, ಈ ನೆಕ್ಸ್ಟ್ ಪ್ರಸ್ತುತ ಇಲ್ಲಿವರೆಗೂ ಹಿಂಗ್ ಕ್ವಶನ್ ಕೇಳ್ತೀನಿ. ಏನ್ ಗೊತ್ತಾ, ಇಲ್ಲಿವರೆಗೂ ಎಷ್ಟು ಜನ ಬಾಹ್ಯಾಕಾಶ ಯಾನವನ್ನ ಮಾಡಿರೋದು ಕೇಳ್ತಾನೆ ಭಾರತೀಯರು? ಎಲ್ಲ ಟೋಟಲ್. ಹೌದಾ, ಒಬ್ಬರು ರಾಕೇಶ್ ಶರ್ಮಾ,
ಒಬ್ಬ ಶುಭಾಂಶು ಶುಕ್ಲಾ, ಮತ್ತೆ ಯಾರು ಕಲ್ಪನಾ ಚಾವ್ಲಾ, ನೆಕ್ಸ್ಟ್ ಮತ್ತೆ ಯಾರ ಶೀರ್ಷ ಬಾಂಡ್ಲಾ ಮೈಂಡ್ ಮಾಡ್ಕೋತು, ಶೀರ್ಷ ಬಾಂಡ್ಲಾ, ಸುನಿತಾ ವಿಲಿಯಮ್ಸ್. 5 ಜನ ನೋಡಪ್ಪ, ಕ್ಲಾರಿಟಿ ಐತೆ. ಭಾರತೀಯ ಮೂಲದವ್ರು, ಭಾರತೀಯ ಮೂಲದವ್ರು, ಹೌದಾ, ಭಾರತೀಯ ಮೂಲದವ್ರು. ಬಟ್ ಭಾರತೀಯರು ಗೊತ್ತಿಲ್ಲ, ಭಾರತೀಯ ಮೂಲದವ್ರು ಒಟ್ಟು ಅಮೆರಿಕಾದಾಗ ಅದಾರ, ಗೊತ್ತಿಲ್ಲ ಅಷ್ಟ. ರೈಟ್. 5 ಜನ ಏನ್ ಮಾಡಿದವ್ರು ಇವರು? ಗಗನಯಾನವನ್ನು ಮಾಡಿದವ್ರು. ಆಕಾಶ ಗಗನಯಾನ ಮಾಡಿದವರು. ಬಟ್ ಚಂದ್ರ ಮೇಲೆ ಇಟ್ಟರು ಯಾರು ಇಲ್ಲ. ಬಟ್ ಮೊದಲ ವ್ಯಕ್ತಿ ಯಾರಪ್ಪ ಅಂದ್ರೆ ನೀಲ್ ಆರ್ಮ್ಸ್ಟ್ರಾಂಗ್. ನೀಲ್ ಆರ್ಮ್ಸ್ಟ್ರಾಂಗ್ ನಿಮ್ಗೆ ಗೊತ್ತಿಲ್ಲ? ಓಕೆ, ವೆರಿ ಗುಡ್. ನೋಡಿ, ಈ ತರ ಕ್ಲಾರಿಟಿ ಇರ್ಬೇಕಾ? ಅಲ್ಲಿ ಎಕ್ಸಾಮ್ ಅಲ್ಲಿ ಕನ್ಫ್ಯೂಷನ್ ಆಗ್ತೈತಿ ನೋಡಿ. ನೀನು ಶುಭಾಂಶು ಶುಕ್ಲಾ ಅಂದ ತಕ್ಷಣ ಖುಷಿ ಆಗ್ಬಿಡ್ತೈತಿ, ಯಾಕಂದ್ರೆ ನೀವು ಓದಿರ್ತಿ. ಬಟ್ ಕೆಳಗೆ ಆಪ್ಷನ್ ನೋಡಿದ ತಕ್ಷಣ ಕನ್ಫ್ಯೂಸ್ ಆಗೈತೆ. 1ನೇ ಗಗನಯಾನಿ, 1ನೇ ಆದಾತು, ಇವತ್ತು ಆಪ್ಷನ್ ಕೊಟ್ಟಾನ. ರೈಟ್. ಮತ್ತೆ ಯಾವ್ದು ಕಂಪ್ನಿ ಅಂತ ಕೇಳಿದ್ರೆ ಆನ್ಸರ್ ಹೇಳ್ತೇನ? ಯಾವ ಕಂಪ್ನಿ ಮುಖಾಂತರ ಹೋಗಿದಾರೆ? ಯಾವ ಒಂದು ಸ್ಪೇಸ್ ಕ್ರಾಫ್ಟ್? ಅಮೆರಿಕ. ಅದು ವೆಹಿಕಲ್, ದಟ್ ಈಸ್ ವೆಹಿಕಲ್ ರಾಕೆಟ್. ಅದು ನನ್ನ ಕ್ವಶನ್, ಯಾವ ಒಂದು ಮಿಷನ್ ಅಥವಾ ಯಾವ ಒಂದು ಏರ್ಕ್ರಾಫ್ಟ್ ಅಥವಾ ಮಿಷನ್ ವೆರಿ ಗುಡ್. ಯಾವ್ದ್ರಿ? XGM-4. ಇದನ್ನ ಕ್ವಶನ್ ಕೇಳ್ತಾ ನಾಳೆ ಎಕ್ಸಾಮ್. ಯಾವ್ದ್ರಿ? XGM-4. ರೈಟ್. ಈ ನೆಕ್ಸ್ಟ್ ಮಾಡಿ ರುದ್ರಂ 2 ಅಂತ ಅದನ್ನ ಹೇಳ್ಬಿಡು. ಮತ್ತೆ ಕರೆಂಟ್ ಅಫೇರ್ಸ್ ರುದ್ರಂ 2 ಒಂದು ಟೆಸ್ಟ್ ಮಾಡಿದ್ರೆ ಗೊತ್ತಾ ಏನ್ ಹೋಗಿ ಬರ್ತೈತೆ? ಏನದ ಇದು? ಏನಿದ ಉಗ್ರ ಏನು? ಉಗ್ರಂ 2 ಅನ್ನೋದು ಏನಿದ? ಉಗ್ರಂ ಅಂದ್ರೆ ರುದ್ರಂ ಅನ್ನೋದು ಮಿಸೈಲ್. ಏನಿದ? ದಿಸ್ ಈಸ್ ಮಿಸೈಲ್, ರಾಕೆಟ್ ಅಲ್ಲ, ಉಪಗ್ರಹ ಅಲ್ಲ, ಹೌದಾ? ದಿಸ್ ಈಸ್ ಮಿಸೈಲ್. ಯಾವುದು? ರುದ್ರಂ 2 ಅಂತೇಳಿ. A2 ಸರ್ಫೇಸ್, ಸರ್ಫೇಸ್ 2 ಇರೋದ. A2 ಸರ್ಫೇಸ್. ನಾಳೆ ಎಕ್ಸಾಮ್ ಕ್ವಶನ್. ಇತರದ ರೇಂಜ್ ಎಷ್ಟು? 300 ಇಸ್ ರೈಟ್ ಆನ್ಸರ್. 300 ಇಲ್ಲ, 300 ಕಡೆ ಇದೆ, ಹೌದಾ? ನೆಕ್ಸ್ಟ್ ಅದ್ರದ್ದು ಸ್ಪೀಡ್ ಎಷ್ಟು? 5.8 ಅಲ್ಲ? 5. ಸುಮ್ಮ ಅನ್ಬಾರ್ದು. 5.8 ತೆಗಿಲ್ಲ, ಸರ್ಚ್ ಮಾಡ, ಹೌದಾ? ಸರ್ಚ್ ಮಾಡಿ ಚೇಂಜ್ ಮಾಡ. ಆದ್ರೆ 5.8 ಮ್ಯಾಕ್. 5.8 ಇದನ್ನೆಲ್ಲ ಓದ್ಬೇಕು ಹಿಂಗೆಲ್ಲ. ನೀ ಸುಮ್ನೆ ಅದು ರುದ್ರಮು ಕೆಳಗಿನ ಮ್ಯಾಲ ಹೋಗೈತಿ, ಮ್ಯಾಗಿನ ಕೆಳಗೆ ಹೋಗೈತಿ. ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೋತ ಹಂಗೆಲ್ಲ ಕ್ವಶನ್ ಬರ್ದಿಲ್ಲ. 7 ಗಂಟೆ ಬಿದ್ದು ನೀರ ಅಂತೀರ ಮನುಷ್ಯಾಗ. ಬ್ಯಾಡ ಅಂದ್ರು ಬರ್ತಿ. ಓಕೆ, ನೆಕ್ಸ್ಟ್ ನೋಬೆಲ್ ಪ್ರೈಸ್ ಮೇಲೆ ಕ್ವಶನ್ ಕೇಳ್ರಿ. 2025 ನೋಬೆಲ್ ಪ್ರಶಸ್ತಿ, ಅದ ನೋಬೆಲ್ ಪ್ರಶಸ್ತಿ ಮೇಲೆ ಕ್ವಶನ್ ಕೇಳ. ಅಂಜಿಕೆ ಬತ್ತಲ್ಲ ನೋಬೆಲ್ ನೋಡುದ, ಹೌದಾ? ನಿಮ್ಗೆಲ್ಲ ಗೊತ್ತೈತಿ, ಸ್ಥಾಪನೆಗಿದ್ ಗೊತ್ತೈತಿ 1891 ಐ ಥಿಂಕ್, ಹೌದಲ್ಲ? 1901 ಕೊಡಾಕ್ ಸ್ಟಾರ್ಟ್ ಮಾಡ್ತಾರು ಅವ್ರದು, ಹೌದು? ಕರೆದಿಲ್ಲ? 1901 ಕೊಡಾಕ್ ಸ್ಟಾರ್ಟ್ ಮಾಡೋದು. ನೀ ಸುಮ್ ಆಗಿಬಿಟ್ಟರೆ ನಂಗೆ ಅಂಜಿಕಾಯಿ ಬರುತ್ತೆ, ಮತ್ತೆ ಎಲ್ಲಿ ಮಿಸ್ಟೇಕ್ ಮಾಡ್ಯಾವ, ಹೌದಾ? ಅದ್ರಲ್ಲಿ ನಿಮ್ಗೆಲ್ಲ ಗೊತ್ತಿರೋ ವಿಚಾರ, ಫಸ್ಟ್ ಯಾರು ತೊಗೊಂಡು, ಸೆಕೆಂಡ್ ಯಾರು ತೊಗೊಂಡು. ಬಟ್ ಈ ನಮ್ಗೆ ಜಸ್ಟ್ ಈಗ ಏನ್ ಮಾಡ್ಬೇಕು ಗೊತ್ತಾ? ನಾ ಏನು ಕ್ವಶನ್ ಕೇಳ ಮತ್ತೆ ಭಾಳ ದೂರ ಹೋಗೋದು. ಅದು 2025 ಕೊಟ್ಟಿಲ್ಲ ಇನ್ನ. 25 ಹೇಳ್ಬೋದು. ಡಿಸೆಂಬರ್ 10 ಕೊಡ್ತಾರ ಅದನ್ನ ಪ್ರಶಸ್ತಿ ಕೊಡೋ. ಡೇಟ್ ಯಾವುದು? ಡಿಸೆಂಬರ್ 10 ಕೊಡ್ತಾರ. ಬಟ್ 2025 ಫಿಸಿಕ್ಸ್ ಕೊಡ. ಅದು ಫಿಸಿಕ್ಸ್ ಕ್ಲಾರ್ಕ್ ಅಂತ ಕೊಟ್ಟಾನ. ಕ್ಲಾರ್ಕು, ಡಿವೋಟು, ಮ್ಯಾರ್ಟಿನೇಜ್ ಅಂತ ಕೊಟ್ಟಾನ. ಅದು ಅವ್ರು ಕೊಟ್ಟಾನ. ಯಾವ ಕ್ಷೇತ್ರ ಕೊಟ್ಟ, ಏನ್ ಕೆಲಸ ಮಾಡ್ಯಾರ ಅದು ಕೊಟ್ಟಾರ ಕ್ವಶನ್ ಕೇಳ. ಅದು ಕಾಮನ್, ನಮ್ಮ ಎಕ್ಸಾಮ್ ಹಂಗೆ ಕೇಳ್ತಾರ. ಯಾಕ? ಕ್ವಾಂಟಮ್ ಥಿಯರಿಗೆ ಸಂಬಂಧಪಟ್ಟಂಗೆ ಕೊಟ್ಟಾರ. ಇಲ್ಲಿ ಆಪ್ಷನ್ ಕೊಟ್ಟಾನಲ್ಲಿ ಕ್ವಾಂಟಮ್ ಕ್ರೋಮಟೋ ಡೈನಾಮಿಕ್ಸ್ ಅಂತ, ಹೌದಾ? ಫಸ್ಟ್ ಆಪ್ಷನ್ ಐತಿ, ನಿಮ್ಗೆ ಗೊತ್ತಾಗ್ಬಿಡೋದು. ಇಪ್ಪ ಹಂಗ್ ಕೊಟ್ಲ ಎಲ್ಲ ಕ್ವಾಂಟಮ್ ಕೊಟ್ಟ ಇಲ್ಲಿ. ಯಾವುದು? ಕ್ವಾಂಟಮ್ ಟನಲಿಂಗ್. ವೆರಿ ಗುಡ್. ಅಷ್ಟೇ 3ನೇ ಆಪ್ಷನ್. ಮೈಕ್ರೋಸ್ಕೋಪಿಕ್ ಕ್ವಾಂಟಮ್ ಮೆಕ್ಯಾನಿಕಲ್ ಟನಲಿಂಗ್ ಅಂಡ್ ಎನರ್ಜಿ ಕ್ವಾಂಟೈಜೇಷನ್ ಇನ್ ದಿ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅಂತೇಳಿ. ನಮ್ಮ ಎಕ್ಸಾಮ್ಗೆ ಏನ್ ಮಾಡ್ತಾನೆ, ಅಟ್ಲೀಸ್ಟ್ ಕ್ವಾಂಟಮ್ ಮತ್ತು 1 ಆಪ್ಷನ್ ಕೊಡ್ತಾನೆ. ನೀವು ಕ್ವಾಂಟಮ್ ನೆನ್ಪಿಟ್ಕೊಂಡ್ ಹೋದ್ರೆ ಸಾಕಲ್ಲಿ ಕ್ವಾಂಟಮ್ ಹುಡುಕಿ ಹಾಕ್ಬೋದು. ಇಲ್ಲಿ 4 ಆಪ್ಷನ್ ಕ್ವಾಂಟಮ್ ಅದಾವ. ಏನು ಮಾಡತ್ತಿ, ಹೌದಾ? ಅದಕ್ಕೆ 3ನೇ ಆಪ್ಷನ್ ಇದು, ಅದಾ? ಅಟ್ಲೀಸ್ಟ್ ಟನಲಿಂಗ್ ಅಂತಲ್ಲ ಅದ್ ಗೊತ್ತಾದ್ರೆ ನೀವು ಆಪ್ಷನ್ ಹಾಕ್ಬೋದು. ರೈಟ್. ಇದು ಫಿಸಿಕ್ಸ್. ಅದು ಇದು ಮತ್ತ ಲಿಟ್ರೇಚರ್ ಯಾರು ಕೊಟ್ಟಾರ? ಲಿಟ್ರೇಚರ್ ಯಾವ್ದ್ರಿ? ಒಬ್ಬರೇ ಕೊಡ್ತಾರ ಸಾಹಿತ್ಯ. ಹಂಗೇರಿಯಾ ದೇಶದ ಲಾಸ್ಲೋ, ನೋಡಿ ಹಂಗೈತಿ ಲಾಸ್ಲೋ. ಮತ್ ನೆಕ್ಸ್ಟ್ ಎಕನಾಮಿಕ್ಸ್ ಅಲ್ಲಿ ಫಿಲಿಪ್ಸು. ಫಿಲಿಪ್ಸು ಪೀಟರು ಯಾರ? ಜೋಯಲು ಫಿಲಿಪ್ಸು ಪೀಟರು ಎಕನಾಮಿಕ್ಸ್. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಮೆಡಿಕಲ್ ಮೇರಿ ಫ್ರೆಡ್ ಶಿಮೋನಾ. ಮೇರಿ ಫ್ರೆಡ್ ಶಿಮೋನಾ ಮೆಡಿಕಲ್. ಮೆಡಿಕಲ್, ಹೌದಾ? ಮೇರಿ ಮೆಡಿಕಲ್ ಫ್ರೆಡ್ ಶಿಮೋನ್. ನೆಕ್ಸ್ಟ್ ಆದ್ಮೇಲೆ ಇನ್ನೊಂದು ಯಾವ್ದು ಬತ್ತಲ್ಲ ಸಾಹಿತ್ಯ, ಅದು ಪೀಸ್, ಶಾಂತಿ ಯಾರ? ಮಚಾದೋ ಯಾವ ದೇಶ?
ಇವ್ರು ಒಬ್ಬರು ಕೊಟ್ಟಿದ್ರೆ ದೇಶ ನೆನ್ಬಿಟ್ಟು ಹೋಗ್ಬೇಕು. ಯಾವ ದೇಶ ಮಚಾಡೋ ದೇಶ? ವೆನಿಜುವಲಾ. ಎಲ್ಲಿ ಕೊಡ್ಲಿ ಏನೋ ಮಾಡ್ಬೇಕು ಅಟ್ಲೀಸ್ಟ್ ನೆನ್ಪು. ಈಗ ನೋಡ್ಲಿ ಏನ್ ಹೋಗುತ್ತಪ್ಪಿ? ಕೆಮಿಸ್ಟ್ ಯಾರು? ಓಸೂರಿ, ಓಮರು, ರಿಚರ್ಡ್, ಸುಸುಮಾ. ಹೌದಾ? ಮೆಟಲ್ ಒಂದ್ಸಲ ಓದ್ಕೊಡ್ರಿ. ನಾ ಬಾಳ ದಿನ ಆತನ ನನಗೆ ಎದಕ್ ಮಾಡ್ಯಾರ ಅಂತ ಹೇಳಕ್ ಗೊತ್ತಿಲ್ಲ, ಮತ್ ಕನ್ಫ್ಯೂಸ್ ಆಗ್ಬಾರ್ದು. ಇಲ್ಲಿ ನೋಡಿಲಿ, PM ಮೋದಿ ಅನೌನ್ಸ್ಡ್ ನೆಕ್ಸ್ಟ್ ಜನರೇಷನ್ GST ರಿಫಾರ್ಮ್ಸ್ ಅಂದ್ರೆ ಒಂದ್ ಇದನ್ ಮಾಡ್ಯಾನ. ನೆಕ್ಸ್ಟ್ ಜನರೇಷನ್ GST ರಿಫಾರ್ಮ್ಸ್ ಅಂತೇಳಿ ಒಂದು GST ರಿಫಾರ್ಮ್ಸ್ ಸಂಬಂಧಪಟ್ಟಂಗ ಒಂದು ಘೋಷಣೆ ಮಾಡ್ಯಾರ ಪ್ರಧಾನ ಮಂತ್ರಿಗಳು. ಈ ಕೆಳಗಿನ ಯಾವ ಒಂದು ಫಂಕ್ಷನ್ ನಲ್ಲಿ ಭಾಷಣ ಮಾಡುವಾಗ ಕ್ವಶನ್ ಅದು ಯಾವಾಗ ಯಾವ ಭಾಷಣದಾಗ ಇದನ್ನ ಘೋಷಣೆ ಮಾಡಿರತ್ತೆ, ಯಾವ ಫಂಕ್ಷನ್ ದಾಗ ಭಾಷಣ ಮಾಡೋಕೆ ಇದನ್ನ ಘೋಷಣೆ ಮಾಡಿರತ್ತೆ. ಅದು ಏನ್ ಘೋಷಣೆ ಮಾಡಿದ್ರು? ನೆಕ್ಸ್ಟ್ ಜನರೇಷನ್ GST ರಿಫಾರ್ಮ್. GST ಒಳಗಡೆ ರಿಫಾರ್ಮ್ಸ್ ಮಾಡೋದು, ಅದಕ್ಕೆ ನೆಕ್ಸ್ಟ್ ಜನರೇಷನ್ GST ರಿಫಾರ್ಮ್. ಒಂದನೇ ಆಪ್ಷನ್ ಬಜೆಟ್ ಸೆಷನ್ ಅಲ್ಲಿ ಮಾತಾಡುವಾಗ, ಬಜೆಟ್ ಸೆಷನ್ ಮಾತಾಡುವಾಗ. ಎರಡನೇ ಆಪ್ಷನ್ ವಿಕಸಿತ ಭಾರತ್ ಸಂಕಲ್ಪ ಯಾತ್ರಾದಲ್ಲಿ ಅಡ್ರೆಸ್ ಮಾಡುವಾಗ. ನೆಕ್ಸ್ಟ್ ಆದ್ಮೇಲೆ ನೀತಿ ಆಯೋಗದ ಸಭೆ ಮೀಟಿಂಗ್, ನೀತಿಯಾಗಿ ಮೀಟಿಂಗ್ ಮಾಡ್ತಾರಲ್ಲ ಆ ಮೀಟಿಂಗ್ ದಾಗ. ನೆಕ್ಸ್ಟ್ ಆದ್ಮೇಲೆ 79ನೇ ಇಂಡಿಪೆಂಡೆನ್ಸ್ ಡೇ ಭಾಷಣ ಮಾಡ್ತಾರಲ್ಲ ಅದ. ಯಾವ್ದು ಆನ್ಸರ್ ಇದ್ರಾಗ? ಹೊಡಿ ಹೊಡ್ದು ನೋಡು, ಆನ್ಸರ್ ಗೊತ್ತು ಯಾವ್ದ್ರಿ? ಕ್ವಶನ್ ಅರೋದು ಹೆಂಗ್ ಕ್ವಶನ್ ಅಂತೇಳಿ ಇದನ್ನ ಯಾವಾಗ ಅಂದ್ರೆ GST ಸಂಬಂಧಪಟ್ಟ ಸುಧಾರಣೆಗಳಿಗೆ ಸಂಬಂಧಪಟ್ಟಂಗ ಯಾವ ಭಾಷಣದಾಗ ಮಾತಾಡ್ಯಾರ? ಹಾ ಎಲ್ಲ ಯಾವ್ದು ನೋಡಪ್ಪ? ನೆಕ್ಸ್ಟ್ ಜನರೇಷನ್ ಏನದು? ನೆಕ್ಸ್ಟ್ ಜನರೇಷನ್ GST ರಿಫಾರ್ಮ್ಸ್ ಅಂತೇಳಿ ಯಾವ್ದ್ರಾಗ? ಮನ್ ಕಿ ಬಾತ್ ಒಂದು ಇಲ್ಲಿ ಮಾತಾಡ್ರಾಗ ಚಲೋ ಮಾಡಿದ್ರು. ನೆಕ್ಸ್ಟ್ ಇನ್ ಪದ್ಮ ಅವಾರ್ಡ್ ಕೇಳ್ರಿ 2026 ಪದ್ಮ ಅವಾರ್ಡ್ ಮೇಲೆ ನೋಡಿ, ಅವಾರ್ಡ್ ಮೇಲೆ ಕ್ವಶನ್ ಬೇರೆ ಹಚ್ಕೋಣ. ಪದ್ಮ ಅವಾರ್ಡ್ ಬಗ್ಗೆ ನಿಮ್ಮೆಲ್ಲ ಗೊತ್ತಿರೋ ವಿಚಾರ. ಅವು ಸ್ಥಾಪನೆ ಆಗಿದ್ದು ಎಲ್ಲ ನಿಮ್ಗೆ ಯಾವ ಕ್ಷೇತ್ರ ಕೊಡ್ತಾರೆ, ಏನ್ ಕೊಡ್ತಾರೆ ಎಲ್ಲ ಗೊತ್ತೈತಿ. ಬಟ್ ಏನಪ್ಪಾ ಅಂದ್ರೆ ಇಲ್ಲಿ ಎಷ್ಟು ಪ್ರಶಸ್ತಿ ಮತ್ತೆ ಕೊಡ್ತಾರೆ ಪದ್ಮ ಅವಾರ್ಡ್ಗೆ? ಯಾವುದೇ ರೊಕ್ಕ ಕೊಡಂಗಿಲ್ಲ, ಗೊತ್ತಿಲ್ಲ. ಮತ್ತೆ ಎಲ್ಲರ 10 ಲಕ್ಷ 5 ಲಕ್ಷ ಕೊಟ್ರ ತಪ್ಪದು, ರೈಟ್? ಈ ನೆಕ್ಸ್ಟ್ ಆದ್ಮೇಲೆ ಈಗ 2026 ಯಾರು ಅವ್ರ ರಾಜ್ಯದ ಕೇನೋ ನಮ್ಗೆ ಅದು ಬೇಡ, ಹೌದಾ? ಟೋಟಲ್ ಎಷ್ಟು 131 ಜನ ಕೊಟ್ಟಾರ. ಅದರಲ್ಲಿ 5 ಜನ ಪದ್ಮ ವಿಭೂಷಣ, 13 ಜನ ಪದ್ಮಭೂಷಣ. ಏನು ಉಳ್ದವ್ರ ಏನಪ್ಪಾ ಅಂದ್ರೆ 113 ಪದ್ಮಶ್ರೀ ಕೊಟ್ಟಾರ. ಇದು ಸಂಖ್ಯೆ ಇಂಪಾರ್ಟೆಂಟ್ ನೆನ್ಬಿಟ್ಟು ಹೋಗ್ಬೇಕು, ರೈಟ್? ಅದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಪದ್ಮ ವಿಭೂಷಣ ಪಡ್ಕೊಂಡು 5 ಜನ ಬ್ಯಾಟ್ ಹೊಡಿಬೇಕು, ಗೊತ್ತಾ? ಪದ್ಮ ವಿಭೂಷಣ ಪಡ್ಕೊಂಡ್ರೆ 5 ಜನ ಬ್ಯಾಟ್ ಕಂಪಲ್ಸರಿ ಹೊಡಿಬೇಕು. ಅವ್ ನಮ್ಮ ರಾಜ್ಯ ಇರ್ಲಿ ಬೇರೆ ರಾಜ್ಯ ಇರ್ಲಿ, ಮತ್ತೆ ಬೇರೆ ರಾಜ್ಯ ನಮ್ಗೆ ಬೇಕಾದ್ರೆ ಬಿಡಬಾರ್ದು, ರೈಟ್? ಅದಾದ್ಮೇಲೆ ಪದ್ಮ ಭೂಷಣದ ಒಳಗಡೆ ನಮ್ಮ ರಾಜ್ಯ ಪಡ್ಕೊಂಡ್ರೆ ಕಂಪಲ್ಸರಿ ಹೊಡಿಬೇಕು ಬ್ಯಾಟ. ಪದ್ಮಶ್ರೀದಾಗ ಎಷ್ಟು ಅದಾರಲ್ಲ 13 ಜನ, ಎಷ್ಟು ಅದಾರ? 7 ಜನ. ಇಲ್ಲಿ ಪದ್ಮಭೂಷಣ ಒಬ್ರ, ಪದ್ಮಶ್ರೀ 7, ಟೋಟಲ್ 8 ಜನ ಹಾಕಾರ. ಅವ್ರು 7 ಜನ ಕಂಪಲ್ಸರಿ ಬ್ಯಾಟ್ ಹೊಡಿಬೇಕು, ವಿತ್ ಅವ್ರದ್ದೇನು ಕ್ಷೇತ್ರ ಬ್ಯಾಟ್ ಹೊಡಿಬೇಕ್ರಿ. ಅರ್ಧ ಏನ್ ಓದ್ಬೇಕು, ಏನ್ ಓದ್ ಬರತ್ತೇಳಿ. ಮತ್ 131 ಮಂದಿದು ಬರಲಿ ಬೋರ್ಡ್ ಮೇಲೆ ಹಚ್ಚಿ ಅದ ದಿನ ಹೋಗಿದ್ದ ಬೆಳಿಗ್ಗೆ ಹಲ್ ತಿಕ್ಕುವಾಗ ಮಕ ತೊಳಿಯುವಾಗ ಬ್ಯಾಟ್ ಹೋದ್ ಕೂತಿ ಅದ. ಅವು ಅದು ಇದನ್ನ ಬಿಟ್ಟು ಬೇರೆ ಕ್ವಶನ್ ಕೇಳಿದ್ರೆ ಯಾವನಿಗೂ ಹಾಕಕ್ ಸಾಧ್ಯ ಇಲ್ಲ. ಇವನ್ ಬಿಟ್ಟು ಬೇರೆ ಕ್ವಶನ್ ಏನೇ ಕೇಳಿದ್ರು ಕೇಳಂಗಿಲ್ಲ ಅಂತ ಹೇಳಂಗಿಲ್ಲ, ಕೇಳಿದ್ರು ಇಟ್ಸ್ ಹೈಲಿ ಇಂಪಾಸಿಬಲ್ ಟು ಅಟೆಂಪ್ಟ್, ಹೌದಾ? ಅದು ಸಾಧ್ಯನೇ ಇಲ್ಲ. ಏನಾದ್ರೂ ಅಟ್ಲೀಸ್ಟ್ ಇಲ್ಲಿ ಕೊಟ್ರೆ ಮಿಸ್ ಆಗ್ಬಾರ್ದು. ಮತ್ತೆ ಭಾರತ ಹೇಳ್ತಿರೋದು ಇರೋದ್ರಲ್ಲೇ ಸಿಂಪ್ಲಿಫೈ ಮಾಡಿ ನಮ್ಗೆ ಅಟ್ಲೀಸ್ಟ್ ನೆನಪಿಡುವ ಪ್ರಯತ್ನ ಮಾಡೋದು. ಇಲ್ಲಿ ಕ್ವಶನ್ ಕೇಳ ನೀ ನೆನಪಾರ್ಬಾರ್ದು. ಸುಶೀಲಮ್ಮ ಯಾವ ಕ್ಷೇತ್ರ? ಸಮಾಜ ಸೇವೆ. ನೆಕ್ಸ್ಟ್ ಪ್ರಭಾಕರ್ ಕೋರೆ ಶಿಕ್ಷಣ, ವೆರಿ ಗುಡ್. ನೆಕ್ಸ್ಟ್ ಸುದರ್ಶನ್ ಗಣಪತಿ, ಸುರೇಶ್ ಅನಗವಾಡಿ ಯಾವ ಕ್ಷೇತ್ರ ರೀ? ವೈದ್ಯಕೀಯ ಕ್ಷೇತ್ರ. ಸುರೇಶ್ ಅನಗವಾಡಿ ವೈದ್ಯಕೀಯ ಕ್ಷೇತ್ರ. ನೆಕ್ಸ್ಟ್ ಮತ್ತೆ ಯಾರು ಹೋದ್ರು? TT ಜಗನ್ನಾಥ್ ಯಾವ ಕ್ಷೇತ್ರ? ಕಲೆ. ಅದು ಅಟ್ಲೀಸ್ಟ್ ಅಲ್ಲಿ ರೆಕಾರ್ಡರ್ ಆಗ್ತೈತಿ. ನೆಕ್ಸ್ಟ್ ಯೂಸ್ ನೀವು ನೆಕ್ಸ್ಟ್ ಟೈಮ್ ನೋಡ್ಕೊಳ್ಬೇಕ್ರಿ. ಯಾವ್ದ್ರಿ? ಯಾರವ್ರು? TT ಜಗನ್ನಾಥ್ ಉದ್ಯಮ. ಮತ್ ನೆಕ್ಸ್ಟ್ 5 ಮಂದಿ ಆದ್ರಲ್ಲ. ಇನ್ನಿಬ್ರು ಯಾರು? ಶೋಭಾ ವೆಂಕಟೇಶ್ ಯಾವ ಕ್ಷೇತ್ರ? ಸಮಾಜ ಸೇವೆ. ಇನ್ನೊಬ್ರು ಯಾರ? ಶೋಭಾ ವೆಂಕಟೇಶ್ ಆದ್ರಿ ವಿಜ್ಞಾನ ಮತ್ತು ತಂತ್ರಜ್ಞಾನ, ಅದ ಕರೆಕ್ಟ್ ಅಲ್ರಿ? ವಿಜ್ಞಾನ ಮತ್ತು ಶೋಭಾ ವೆಂಕಟೇಶ್. ನೆಕ್ಸ್ಟ್ ಇನ್ನೊಬ್ರು ಯಾರು ಹೋದ್ರಲ್ಲ, ಯಾರು ಹೇಳ ನೀವು? ಶಶಿಧರ್ ವೆಂಪತಿ ಯಾವ ಕ್ಷೇತ್ರ? ಸಾಹಿತ್ಯ ಮತ್ತು
ಶಿಕ್ಷಣ. ಇನ್ ಮತ್ ಪದ್ಮಭೂಷಣ ಒಬ್ರು ಯಾರಂದ್ರಲ್ಲ ಅವ್ರು ಇಂಪಾರ್ಟೆಂಟ್. ಗಣೇಶ್ ಅಂತೇಳಿ ಯಾವ ಕ್ಷೇತ್ರ? ಕಲೆ. ಅದನ್ನ ಕ್ವಶನ್ ಕೇಳ್ತಾನೆ, ಗಣೇಶ ಕಲೆ. ಅಷ್ಟು ನೆನ್ಬಿಡ್ಬಿಡಪ್ಪ ಸಾಕ. ಅವನ್ನೆಲ್ಲ ನೀವು ಹೊಳ್ಳಿ ಅವ್ನು ಒಂದ್ಸಲ ನೋಡ್ಕೊಂಡ್ ಹೋಗಿ. ಯಾವಪ್ಪ? ಚೆಸ್. ಹೌದಾ? ಏನು ಕ್ವಶನ್ ಕೇಳ ಗೊತ್ತಾ ಇಲ್ಲಿ? ನೀವು ಏನ್ ಓದಿರ್ತಿ? ಅಂದ್ರೆ ವರ್ಲ್ಡ್ ಕಪ್ ಮಾಡಿ, ಚೆಸ್ ವರ್ಲ್ಡ್ ಕಪ್ ಗೆದ್ರ ಅವ್ರು. ಯಾರನ್ನ ಸೋಚ್ ಗೆದ್ದ ಕ್ವಶನ್ ಕೇಳಿ. ದಿವ್ಯಾ ದೇಶ್ಮುಖ್ ಮೊನ್ನೆ ಚೆಸ್ ವರ್ಲ್ಡ್ ಕಪ್ ಅಲ್ಲಿ ಗೆದ್ರು. ಹೌದಾ? ಯಾರನ್ನ ಸೋಲ್ಸಿ? ಕಟ. ವೆರಿ ಗುಡ್. ಕರೆಕ್ಟ್ ಅಲ್ಲ? ಕನ್ಫರ್ಮ್ ಐತಿಲ್ಲ, ಆಪ್ಷನ್ ಐತಿ ಮತ್ತಿಲ್ಲ ಅದ. ಕೊನೆರು ಹಂಪಿ. ನೋಡಿ ಹಿಂಗ್ ಕ್ವಶನ್ ಆನ್ಸರ್ ಹೇಳ್ಬೇಕು. ವೆರಿ ಗುಡ್. ಹಾ, ಎಷ್ಟು? 88ನೇ ಗ್ರ್ಯಾಂಡ್ ಮಾಸ್ಟರ್ ಅದು ದಿವ್ಯಾ ದೇಶ್ಮುಖ್. ಯಾರನ್ನ ಸೋಲಿಸಪ್ಪ ಅಂದ್ರೆ ಕೊನೆರು ಹಂಪಿ ಮೇಲೆ ಕ್ವಶನ್ಸ್ ಅನ್ನ ಕೇಳೋಣ ಎಕ್ಸಾಮ್. ಅದ್ರ ಅವ್ರು ಸೋಲಿಸಿ ಅವ್ರು ಗೆದ್ದಾರ. ಅವರ ಗ್ರ್ಯಾಂಡ್ ಮಾಸ್ಟರ್. ಮೊದಲ ಮಹಿಳಾ ಗ್ರ್ಯಾಂಡ್ ಮಾಸ್ಟರ್ ಯಾರು? ಯಾರಿಗ ಗೊತ್ತು ಹುಡುಗ? ನಿನಗ ಗೊತ್ತು. ಯಾರ ಮೊದಲ ಮಹಿಳಾ ಗ್ರ್ಯಾಂಡ್ ಮಾಸ್ಟರ್ ಯಾರ್ರಿ? ಕಲ್ಲತ್ ಓದ್ನ. ಯಾರು ಮೊದಲ ಮಹಿಳಾ ಗ್ರ್ಯಾಂಡ್ ಮಾಸ್ಟರ್ ಅಂದ್ರೆ ವಿಜಯಲಕ್ಷ್ಮಿ ಅಂತೇಳಿ. ಕಡದ್ಲ ಮೂವರನ್ನ. ಹೌದಾ? ಮೊದಲ ಯಾರು? ವಿಜಯಲಕ್ಷ್ಮಿ ಅನ್ನೋದು ಮೊದಲ ಮಹಿಳಾ ಗ್ರ್ಯಾಂಡ್ ಮಾಸ್ಟರ್. ಟೋಟಲ್ ಮಹಿಳಾ ಗ್ರ್ಯಾಂಡ್ ಮಾಸ್ಟರ್ ಎಷ್ಟು ಜನ ಇಲ್ಲಿವರೆಗೂ? 4 ಜನ. ಒಂದು ವಿಜಯಲಕ್ಷ್ಮಿ, ಎರಡನೇದು ಕೊನೆರು ಹಂಪಿ, ಮೂರನೇದಪ್ಪ ಅಂದ್ರೆ ಇವ್ರ ತಂಗಿ ಯಾರು? ವೈಶಾಲಿ, ಮತ್ ಏನ ದಿವ್ಯಾ ದೇಶ್ಮುಖ್. 4 ಜನ. 4 ಕ್ವಶನ್, 4 ಆಪ್ಷನ್ ಕೊಟ್ಟು ಈ ಕೇಳಿ ಯಾರು 40 ಕ್ವಶನ್ ಕೇಳಿ ಹೇಳಕ್ ಬರ್ಬೇಕು ನನಗೆ. ರೈಟ್. ನೆಕ್ಸ್ಟ್ ಮೊದಲ ಗ್ರ್ಯಾಂಡ್ ಮಾಸ್ಟರ್ ಯಾರು ಅಂತ ಕೇಳಿದ್ರೆ ಯಾವ್ದ್ರಿ? ವಿಶ್ವನಾಥ್ ಆನಂದ್. ನಿಮ್ಗೆ ಗೊತ್ತಿರ ಟೋಟಲ್ 88ನೇ ಗ್ರ್ಯಾಂಡ್ ಮಾಸ್ಟರ್ ಯಾರಾದ್ರೆ? ದಿವ್ಯಾ ದೇಶ್ಮುಖ್. ಯಾರನ್ನ ಸೋಲ್ಸಿ ಅಂದ್ರೆ ಕೊನೆರಂಪಿ. ಗ್ರ್ಯಾಂಡ್ ಮಾಸ್ಟರ್ ಅಂದ್ರೆ ಯಾವ ಸ್ಪೋರ್ಟ್ಸ್? ಚೆಸ್. ಗ್ರ್ಯಾಂಡ್ ಪ್ರಿಕ್ಸ್ ಅಂದ್ರೆ ಕಾರ್ ಗಾಡಿ. ಹೌದಾ? ಕಾರ್ ರೇಸ್. ಹೌದಾ? ಹಾರ್ಸ್ ರೇಸ್. ಅದು ಹೆಂಗಪ್ಪಿ ಕೇಳಿಲಿ. ಗ್ರ್ಯಾಂಡ್ ಮಾಸ್ಟರ್ ಚೆಸ್. 14 ಗ್ರ್ಯಾಂಡ್ ಸ್ಲಾಮ್ ಯಾವ್ದು? ಟೆನ್ನಿಸ್. ಹೌದಾ? ಗ್ರ್ಯಾಂಡ್ ಪ್ರಿಕ್ಸ್ ಯಾವ್ದು? ಕಾರ್ ರೇಸ್. ಮತ್ ಇನ್ನೊಂದ್ ಯಾವ್ದು ಉಳ್ತು? ನೀ ಯಾವ್ದು ಹೇಳ್ತಿ? ಯಾವ್ದು ಹೊಡಿ ಮತ್ ಸರ್ಚ್ ಮಾಡಲಿ. ಹೌದಾ? ಇವ್ 3 ನಂಗೆ ಗೊತ್ತನಪ್ಪ. ಕುದುರೆ ರೇಸ್ಕೊಂಡ್ ಅಂತಾರ ಗೊತ್ತಿಲ್ಲ. ಇವ್ 3 ಮಾತ್ರ ನೆನ್ಬಿಟ್ವ. ಗೋಲ್ಡನ್ ಸ್ಲಾಮ್ ಅಂದ್ರೆ ಏನು? 4 ಕ್ಯಾಲೆಂಡರ್ ಗೆಲ್ಬೇಕು. 5ನೇ ಏನಪ್ಪಾ ಅಂದ್ರೆ ಆದ ವರ್ಷದ ಒಲಿಂಪಿಕ್ ಗೆಲ್ಬೇಕು. ಅದು ಗೋಲ್ಡನ್ ಸ್ಲಾಮ್ ಅಂತ. ಆ ಸ್ಟೆಪಿ ಗ್ರಾಪತಿ ಒಬ್ರು ಯಾರೋ ಅದಾರತ್ತ ನಿಮ್ಮ ಹೇಳ್ತಿದ್ದೆ. ಹೌದಾ? ನೆನಪಿಟ್ಕೋ. ಅದು ಮುಗೀತಿ ಇವಾಗ. ಇನ್ನು ಒಲಿಂಪಿಕ್ ಗೇಮ್ ಮೇಲೆ ಕ್ವಶನ್ ನೋಡಿ. ಹಾ, ವೆರಿ ಗುಡ್. ಇದು ನೋಡು, ನಾನು 2 ವರ್ಷ ಹಿಂದಿನ ಕರೆಂಟ್ ಅಫೇರ್ಸ್ ಇದು. 3 ವರ್ಷ ಹಿಂದಿನ ಕರೆಂಟ್ ಅಫೇರ್ಸ್ ಇದು. ನಾವು ಇಲ್ಲಿ ಕರೆಂಟ್ ಅಫೇರ್ಸ್ ಸ್ಪೋರ್ಟ್ಸ್ ಡಿಸ್ಕಷನ್ ಮಾಡುವಾಗ ಇದನ್ನ ಒಂದು 1000 ಸಲ ಹೇಳಿ ನಾ ಇಲ್ಲಿ. ಹೌದಾ? ಈಗ ನೀವು ಹೇಳ್ಬೇಕು ಅದನ್ನ. ನೀ ಹೇಳಿದಿ, ಬಟ್ ನೀ ಯಾವಾಗ ಹೇಳಿದಿ? ಈಗ ಹೇಳಿದಿ ಅದ್ ಕೇಳಬೇಡ. ಈ ಫೆನ್ಸಿಂಗ್ ಅಂತ ಒಂದು ಸ್ಪೋರ್ಟ್ಸ್ ಬರೋದು ಗೊತ್ತಾನ? ಫೆನ್ಸಿಂಗ್ ಅದು ಎಲ್ಲ ಮುಖಕ್ಕೆಲ್ಲ ಹಾಕೊಂಡು ಹಿಂಗ್ ಇದು ಮಾಡ್ತಾರೆ ಗೊತ್ತಾ? ಹಿಂಗ್ ನೋಡಿಲ್ಲ? ಹಂಗ್ಯಾಕ ಮಕ ಅಳಾರುತ್ತೆ ಮಕ ಮಾಡಿ ನೋಡ್ರಿ ಅದನ್ನ. ಫೆನ್ಸಿಂಗ್ ಅಂತ ಒಂದು ಗೇಮ್ ಬರುತ್ತೆ. ಏನ್ ಕ್ವಶನ್ ಕೇಳಿದ್ರೆ ಇಲ್ಲಿ? ಈ ಫೆನ್ಸಿಂಗ್ ಗೇಮ್ ನಮ್ ಇಂಡಿಯಾದಿಂದ ಪಾರ್ಟಿಸಿಪೇಟ್ ಮಾಡಿದಿಲ್ಲ. ಲಾಸ್ಟ್ ಒಲಿಂಪಿಕ್ಗೆ ಫಸ್ಟ್ ಟೈಮ್ ಒಬ್ಬ ವ್ಯಕ್ತಿ ನಮ್ಮ ಭಾರತದಿಂದ ಪಾರ್ಟಿಸಿಪೇಟ್ ಮಾಡಿದ್ರು. ಅವ್ರು ಯಾರತ್ತ ಕ್ವಶನ್ ಕೇ? ಆಪ್ಷನ್ ಹೇಳ 100% ಹೇಳ್ತಾರೆ ನೀವು. ನನಗೆ ಗೊತ್ತ. ಇದನ್ನ ಓದಿದಿರಲ್ಲ, ಅಟ್ಲೀಸ್ಟ್ ಓದಿದಿರ್ಲಿ. ಈ ತರ ಯಾರಿಗ ಗೊತ್ತು ಹುಡುಗಾರ ಏನ್ ಹೇಳ್ತೀನಿ? ಓದಿರಿಲ್ಲ? ಹಾ, ಆಪ್ಷನ್ ಕೊಡ್ಲಿ? ಆಪ್ಷನ್ ಕೊಟ್ರೆ ಪಕ್ಕ ಹೇಳ್ತಾರೆ. ನನಗಂತ ಹೋದ ಮತ್ತೆ ಹೇಳಿಕಂದ್ರೆ ಮುಗಿದೋದ್ ಬಿಟ್ಟು ಹೋಗ್ಬಿಡ್ತೀನಿ. ಆಪ್ಷನ್ ಕೊಡ್ತು ನೋಡಿ. ನೀನ ಏನ್ ಹೇಳಿದೆ? ಇಲ್ಲ ಕ್ವಶನ್ ನೋಡಿದ್ ಹಿಂದಿಗಿಂದ ಎಲ್ಲ ಮಿಕ್ಸ್ ಅದಾವು. ಹಿಂಗಾಗಿ ಹೇಳ್ತೀನಿ, ಆನ್ಸರ್ ಹೇಳ್ತೀರಿ 100%. ವೇಟ್ ಮಾಡ್ರಿ. ಇಲ್ಲ ತೊಗೊಂಬರಿ. ಹಾ, ಹೂ ಇಸ್ ದ ಫಸ್ಟ್ ಇಂಡಿಯನ್ ಫೆನ್ಸರ್ ಟು ಕ್ವಾಲಿಫೈ ಫಾರ್ ದಿ ಒಲಿಂಪಿಕ್ ಗೇಮ್ಸ್? ಇಂಗ್ಲಿಷ್ ಆಗಿ ಹಿಂಗಂತ ಕರಿತಾರೆ ಇದನ್ನ. ಅದಿತಿ ಅಶೋಕ್ 2ನೇ ಆಪ್ಷನ್, ಫೌದ್ ಮಿರ್ಜಾ 2ನೇ ಆಪ್ಷನ್, ಪ್ರಣತಿ ನಾಯಕ್ 4ನೇ ಆಪ್ಷನ್, CA ಭವಾನಿ ದೇವಿ. ಭವಾನಿ ದೇವಿ ಇಸ್ ರೈಟ್ ಆನ್ಸರ್. ಗೊತ್ತಲ್ರಿ? ಇದು 1947 ಕ್ವಶನ್ ಅಪ್. ಇದು ಗೊತ್ತಿಲ್ಲ ನನಗೆ. ಹೌದಾ? ಅವಾಗ ಒಲಿಂಪಿಕ್ ಐತಿ ಗೊತ್ತ? 2024 ಯಾವ ನೈಟ್ ಲಾಸ್ಟ್ ಟೈಮ್ ಒಲಿಂಪಿಕ್? ಹಾ, 24. ಅವತ್ತಿನ ಕ್ವಶನ್ ಈಗ ಕೇಳ ನೋಡ್ರಿ. ಇಂಡಿಯಾ ಒಲಿಂಪಿಕ್ ಮಾತಾಡ್ತಾರೆ. ಭವಾನಿ ದೇವಿ ಒಳಗಡೆ ಫಸ್ಟ್ ಅವಾಗ ಫೆನ್ಸಿಂಗ್ ಇಂದ ಫಸ್ಟ್ ಪಾರ್ಟಿಸಿಪೇಟ್ ಮಾಡಿದ್ರು ಇವ್ರು. ಯಾರೇ? ಭವಾನಿ ದೇವಿ. ವೆರಿ ಗುಡ್. ಅದೇ ತರ ಕ್ವಶನ್ ಕೇಳ್ತಾನ ಮತ್ತ. ಈ ಇದು ಸಮ್ಮರ್ ಒಲಿಂಪಿಕ್ ಆಯ್ತು. ಇನ್ನು ವಿಂಟರ್ ಒಲಿಂಪಿಕ್ ನಡೀತೈತಿ. ಲಾಸ್ಟ್ ಚೀನಾವಾಗ ನಡೀತಿ ಗೊತ್ತಾನ? ಚೀನಾ ನಡೀತಲ್ರಿ 22. ಹಾ, ನನ್ನ ಕ್ವಶನ್ ಏನ್ ಗೊತ್ತಾ? ಆನ್ಸರ್ ಹೇಳ್ಬೇಕು ನೀ. ಅದ್ರದ್ದು ಇದು ಹೇಳ ನೋಡ್ರಿ, ಮ್ಯಾಸ್ಕಟ್. ಹಾ, ಕಡತ ಹೇಳ. ಬಿಯಾಂಗ್
ಡ್ವಾಂಗ್ ಡ್ವಾಂಗ್ ಅಂತ ಬಿಯಾಂಗ್ 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 ಡ್ವಾಂಗ್ ಡ್ವಾಂಗ್ ಅಂತ ಹೆಂಗೈತಿ ಯಾವ್ದ್ರ ಅದು? ಹಾಗಾದ್ರೆ ಇದು ಒಲಿಂಪಿಕ್ ಗೇಮ್ ಮ್ಯಾಸ್ಕಟ್ ಹೇಳು. ಹೆಂಗ್ ಮಂದಿ ನೆನಪಿಟ್ಕೋಬೇಕಲ್ಲ ಎಲ್ಲ 10 ಸಲ ಹೇಳ್ಬೇಕೇನಪ್ಪ ಅದು ನಾವು ಹೇಳುವಾಗ. ಮೆರಿಟೋವಾ ಮತ್ತು ಸೊಮೈಟಿ. ಏನ್ ಪ್ರಿಜನ್ ಕ್ಯಾಪ ಹೇಗ ಅವ್ರು ಇವತ್ತು ಕಳೆದ ಸುಮಾರು. ಮೆರಿಟೋವಾ ಮತ್ತು ಸೊಮೈಟಿ ಯಾತ್ರದು ಯಾವ್ದ್ರಿ? ಪೀಪಾ ಪೀಪಾ ಇದು ನಡೀತಿಲ್ಲ, ಪೀಪಾ ವರ್ಲ್ಡ್ ಕಪ್ ನಡೀತ ಗೊತ್ತಾ ಫುಟ್ಬಾಲ್. ಅದ್ರದ್ದು ಯಾವ್ದು ಮಣ್ಣಿ ಲಾಸ್ಟ್ ನಡೀತಿಲ್ಲ ಅದ್ರದ್ದು ಲಾಯಬ್. ವೆರಿ ಗುಡ್. ಯಾವ್ದ್ರಿ? ಲಾಯಬ್. ಈ ಒಲಿಂಪಿಕ್ ಮೆರಿಟೋವಾ ಮತ್ತು ಸೊಮೈಟಿ, ರೈಟ್. ಈ ಪ್ರಿಜನ್ ಕ್ಯಾಪ್ ಒಂದು ಎದ್ರದ ಒಲಿಂಪಿಕ್ ಅದ ಲಾಸ್ಟ್ ನಡೆದ ಹಾ ಫ್ರಾನ್ಸ್ ನಡೀತದ. ಮತ್ ಮೆರಿಟೋವಾ ಮತ್ತು ಸೊಮೈಟಿ ಹೊಡಿಯೋದ ನೋಡು. ಪ್ರಿಜನ್ ಕ್ಯಾಪ್ ಫ್ರಾನ್ಸ್ ನಡೀತಿಲ್ಲ, ಅದರದ್ದು ಒಲಿಂಪಿಕ್ ಇದನ್ನದು. ಈಗ ನನಗೆ ಕ್ವಶನ್ ಗೊತ್ತಾ, ಚೀನಾದಾಗ ನಡೀತು, ಚೀನಾದಾಗ ವಿಂಟರ್ ಒಲಿಂಪಿಕ್ಸ್ ನಡೀತು ಹೌದಾ? ವಿಂಟರ್ ಒಲಿಂಪಿಕ್ಸ್ ನಡೀತಲ್ಲ, ಆ ವಿಂಟರ್ ಒಲಿಂಪಿಕ್ಸ್ ನಡೀತಲ್ಲ ಅದ್ರದ ಭಾರತದಿಂದ ಒಬ್ಬ ವ್ಯಕ್ತಿ ಪಾರ್ಟಿಸಿಪೇಟ್ ಮಾಡಿದ್ದ. ಯಾವ ವ್ಯಕ್ತಿ? ಪ್ಯಾರಾ ಒಲಿಂಪಿಕ್ ಮೆರಿಟೋವಾ ಮತ್ತು ಸೊಮೈಟಿ. ಪ್ಯಾರಾ ಒಲಿಂಪಿಕ್ ಮೆರಿಟೋವಾ ಮತ್ತು ಸೊಮೈಟಿ. ಮತ್ತೆ ಹಂಗ ಒಲಿಂಪಿಕ್ ಯಾವ್ದಪ್ಪ ಅಂದ್ರೆ ಪ್ರಿಜನ್ ಕ್ಯಾಪ್. ಮತ್ತೆ ಪಿಪಾ ಒಲಿಂಪಿಕ್ ಯಾವ್ದಪ್ಪ ಅಂದ್ರೆ ಲಾಯಬ್. ಪಿಪಾ ವರ್ಲ್ಡ್ ಕಪ್ ಲಾಯಬ್, ರೈಟ್. ಗೊತ್ತಿಲ್ಲ ಬಟ್ ಗೊತ್ತಿಲ್ಲ ಹಂಗೆ. ಇಲ್ಲೇನ್ ಗೊತ್ತಾ, ಈ ವಿಂಟರ್ ಒಲಿಂಪಿಕ್ಸ್ ಭಾರತದ ಒಬ್ಬ ವ್ಯಕ್ತಿ ಪಾರ್ಟಿಸಿಪೇಟ್ ಮಾಡಿದ್ದ. ಯಾರು? ಮೊಹಮ್ಮದ್ ಆರಿಫ್. ಯಾವ ಗೇಮ್? ಏನ್ ಸ್ಕೈಟಿಂಗ್? ಐಸ್ ಸ್ಕೈಯಿಂಗ್ ಸ್ಕೈಟಿಂಗ್ ಅನ್ಬೇಕು. ಐಸ್ ಒಳಗಡೆ ಐಸ್ ಹಿಂಗ್ ಹತ್ತಲ್ಲ, ಅದೊಂದು ಗೇಮ್. ಅದನ್ನ ಎಕ್ಸಾಮ್ ಕ್ವಶನ್ ಕೇಳಿದ ಮತ್ತೆ ನಾವು ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ ಕ್ವಶನ್ ಕೇಳಿದ್ದ, ಒಬ್ಬ ವ್ಯಕ್ತಿ ಯಾರು ಪಾರ್ಟಿಸಿಪೇಟ್ ಮಾಡಿದ್ರು ಅಂತೇಳಿ. ಬೇಕಾದ್ರೆ ಕ್ವಶನ್ ತೆಗೆದು ನೋಡ್ರಿ. ಇದು ಗೊತ್ತಾಯ್ತಲ್ಲ? ಚಾರ್ಲ್ಸ್ ಮೆಟ್ಕಾಪ್ ಬಗ್ಗೆ ಗೊತ್ತಾ ನಿಮ್ಗೆ? ಚಾರ್ಲ್ಸ್ ಮೆಟ್ಕಾಪ್ ಯಾರ? ಪತ್ರಿಕೋದ್ಯಮಗಳ ಹರಿಕಾರ. ಅವನವ ಸಾಲದಲ್ಲಿ ಹುಟ್ಟಿ ಸಾಲದಲ್ಲಿ ಹಂಗ ಹೇಳಿದವನ ಚಾರ್ಲ್ಸ್ ಮೆಟ್ಕಾಪ್. ಮತ್ ಅವ ಸಾತತ್ ಮಾಡಿನ ಹೌದಾ? ಪತ್ರಿಕೋದ್ಯಮ ಅವನ ಮೇಲೆ ಕ್ವಶನ್ ಎಕ್ಸಾಮ್ ಕ್ವಶನ್ ಕೇಳಿಲಿ ಹೌದಾ? ನೆಕ್ಸ್ಟ್ ಅದಾದ್ಮೇಲೆ ನಂದು ಟೈಮ್ ಆಗೈತಿ, ಮತ್ತೆ 7 ಗಂಟೆ ಟ್ರೈನ್ ಐತಿ ಹೋಗ್ಬೇಕು. ಇಂಡಸ್ ವ್ಯಾಲಿ ಐತ್ಲ, ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಯಾವ ನದಿ ದಂಡೆ ಮೇಲೆ ಐತೆ? ಏನ್ ಸಿಂಧು? ಆಪ್ಷನ್ ಇಲ್ಲ ಇಲ್ಲಿ. ಆಪ್ಷನ್ ಐತಿ. ಯಾವ್ದು? ಇಂಡಸ್, ಜೀಲಮು, ಗಗ್ಗರ್ ಮತ್ತು ಹಕ್ರ, ಮತ್ತೆ ಇನ್ನೊಂದಪ್ಪ ಅಂದ್ರೆ ಚೀನಾಬು. ಏನ್ ಕ್ವಶನ್ ನೋಡ್ರಿ, ವಿಚ್ ಆಫ್ ದ ಫಾಲೋವಿಂಗ್ ರಿವರ್ ಆಫ್ ಪಂಜಾಬ್ ಇಸ್ ಕನ್ಸಿಡರ್ಡ್ ಆನ್ಶಿಯಂಟ್ ಹಿಮಾಲಯನ್? ಇದಲ್ಲ ಸಾರಿ. ದ ಡಿಕ್ಲೈನ್ ಆಫ್ ದಿ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಪಂಜಾಬ್ ಇಸ್ ಆಫನ್ ಲೈಕ್ಡ್ ವಿತ್ ದ ಡ್ರೈ. ಅಂದ್ರೆ ಏನ್ ಗೊತ್ತಾ ಕ್ವಶನ್, ಈ ಕೆಳಗಿನ ಯಾವ ನದಿ ಬತ್ತಿ ಹೋಗೋದ್ರಿಂದ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಂತ್ಯ ಆಯ್ತು ಅಂತ ಕ್ವಶನ್ ಕೇಳ. ಪಂಜಾಬ್ ಅಲ್ಲಿ ಇರ್ತಕ್ಕಂಥ ನದಿ ಮತ್ತ ಹೌದಾ? ಆಪ್ಷನ್ ಕೊಟ್ಟಾನ, ಇಂಡಸ್ಸು, ಜೀಲಮು, ಗಗ್ಗರ್ ಮತ್ತು ಅಕ್ರಾ, ಚೀನಾಬತ್ ಕೊಟ್ಟಾನ. ಕರೆಕ್ಟಾ? ತುಂಬ ಮುಗಿಬೇಡ, ನನಗೆ ಗೊತ್ತಿಲ್ಲ ಮತ್ತೆ ಅದ್ ನಿಮ್ಗೆ. ಗಗ್ಗರ್ ಮತ್ತು ಅಂದ್ರೆ ಆ ನದಿಗಳು ಬತ್ತಿ ಹೋಗೋದ್ರಿಂದ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಂತ್ಯ ಆತತ್ತ. ಗಗ್ಗರ್ ಮತ್ತು ಅಕ್ರಾ. ಇನ್ನೊಂದು ಕ್ವಶನ್ ಏನ್ ನೋಡಲಿ, ಆಂಟಿಸಿಡೆಂಟ್ ರಿವರ್ ಅಂದ್ರೆ ಏನ್ರಿ? ಯಾರು ಓದಿರೇನ? ಆಂಟಿಸಿಡೆಂಟ್, ಅಬ್ಸಿಕ್ವೆಂಟು ಮತ್ತೆ ಸಬ್ಸಿಕ್ವೆಂಟು. ಹೆಂಗ ಅಬ್ಸಿಕ್ವೆಂಟ್ ಅಂದ್ರೆ ವಿರುದ್ಧ ಬಂದ್ ಅಂದ್ರೆ ಮೇನ್ ರಿವರ್ ಬರ್ತೈತೆ ಹೆಂಗ, ಅದಕ್ಕೂ ಹಿಂಗ್ ಸೇರಂಗಿಲ್ಲ, ಹೋಗಿ ಹಿಂಗ್ ಬರ್ತೀನಿ ಉಲ್ಟಾ. ಹಂಗ ನಮ್ದು ಐತ್ ನೋಡಿ, ಅದು ಮಾಂಜಾ ರಿವರ್ ಐತಲ್ಲ ಹೌದಾ? ಮಾಂಜಾ ರಿವರ್ ಬಂದ್ ಸೇರತ್ ನೋಡಿ, ರೈಟ್. ಅದು ಏನದ ಅಬ್ಸಿಕ್ವೆಂಟ್ ಅಲ್ಲ, ಅದು ಅಬ್ಸಿಕ್ವೆಂಟ್. ಇಲ್ಲೇನ್ ಕ್ವಶನ್ ಗೊತ್ತಾ, ಆಂಟಿಸಿಡೆಂಟ್ ಅಂದ್ರೆ ಏನ್ ಮೀನಿಂಗ್? ಆಂಟಿಸಿಡೆಂಟ್ ಅಪ್ಪ ಏನ್ ಇರ್ಕೋದ? ಏನ್ ಕ್ವಶನ್ ಅಲ್ಲ, ನಿದ್ದೆ ಮಾಡಕತ್ ನೋಡಲ್ಲ ಯಾರು. ಆಂಟಿಸಿಡೆಂಟ್ ಟು ದಿ ಹಿಮಾಲಯನ್ ಅಪ್ಲಿಫ್ಟ್ ಆಗಕ್ಕೆ ಆಂಟಿಸಿಡೆಂಟ್ ಯಾವ್ದತ್ ನದಿ? ಆಪ್ಷನ್ ಕೂಡ ಗಗ್ಗರು. ಅಂದ್ರೆ ಆಕ್ಚುಲಿ ಆಂಟಿಸಿಡೆಂಟ್ ಮೀನಿಂಗ್ ಗೊತ್ತಾಗ್ತಾರೆ, 100% ಹಾಕ್ತಿರೋದ್ ಆನ್ಸರ್ ಇರ್ಲಿ. ಅರೆ ಆಪ್ಷನ್ ಗಗ್ಗರ್ ಕೊಡೋಣ, ಸಟ್ಲೇಜ್ ಕೊಡೋಣ, ರಾವಿ ಕೊಡೋಣ, ಬಿಯಾಸ್ ಕೊಟ್ಟಣ. ಇಲ್ಲ ಹಿಂಗ್ ನೋಡಿ, ಅಲ್ಲಿ ಆಪ್ಷನ್ ನೋಡಿ ನೋಡಿ, ಆಂಟಿಸಿಡೆಂಟ್ ಟು ದಿ ಹಿಮಾಲಯನ್ ಅಪ್ಲಿಫ್ಟ್ ನೋಡಿ. ಆಂಟಿಸಿಡೆಂಟ್ ಟು ದಿ ಹಿಮಾಲಯನ್ ಅಪ್ಲಿಫ್ಟ್ ವಿಚ್ ರಿವರ್? ಅಟ್ಲೀಸ್ಟ್ ಮುಂದೆ ಇರೋ ಕ್ವಶನ್ ಆನ್ಸರ್ ಗೊತ್ತಲ್ಲ, ಅಟ್ಲೀಸ್ಟ್ ಬ್ಯಾಟ್ರ್ ಹೊಡಿನು. ಯಾವ್ದಪ್ಪಿ? ಹಾ ಸರ್ಚ್ ಮಾಡ್ರಿ.
ರೂಪಾರ್ ಎದಕ್ ಫೇಮಸ್ ಆತ್ರಿ? ಇನ್ ಪಂಜಾಬ್ ಅದ, ಇನ್ ಪಂಜಾಬ್, ಓನ್ಲಿ ಪಂಜಾಬ್. ಓಕೆ ರೈಟ್ ನೋಡ್ರಿ ಸಟ್ಲೇಜ, ಸಟ್ಲೇಜ್ ಬಟ್ ಪಂಜಾಬ್ ಅಲ್ಲಿ ಕ್ವಶನ್ ಏನೋ ಸಟ್ಲೇಜ್ ನೋಡ್ರಿ ಆನ್ಸರ್ ಅದ. ಅದಕ್ಕ ಅವನ್ನೆಲ್ಲ ಹುಡುಕಿಯಾಗಿ ನೋಡಿದ್ ಮಾಡತ್ನಿಪ್ಪ ನಾನು. ಈ ಅಥ್ಲೆಟಿಕ್ ಚಾಂಪಿಯನ್ಶಿಪ್ ಇಂಡಿಯಾ ಆಯ್ತು ನಮ್ಮ ಭಾರತ ಒಳಗಡೆ ಈಗ ಎಲ್ಲಿ ಐತಿ ಅದನ್ನ ಕ್ವಶನ್ ಸಿಟಿ ಕ್ವಶನ್ ಕೇಳ್ರಿ ಇಲ್ಲಿ. ವೆರಿ ಗುಡ್, ಚೆನ್ನಾಗಿ ನೋಡಿ ನೀವೆಲ್ಲ ಎಷ್ಟು ಚೆನ್ನಾಗಿ ಆನ್ಸರ್ ಐತ್ರಿ. ಬಟ್ ಆಪ್ಷನ್ ಐತಿ ನೋಡಿ, ಇಂಡಿಯಾ ವಾಸ್ ಅವಾರ್ಡೆಡ್ ಟು ಹೋಸ್ಟಿಂಗ್ ರೈಟ್ ಫಾರ್ ದಿ 2028 ವರ್ಲ್ಡ್ ಅಥ್ಲೆಟಿಕ್ ಇಂಡೋರ್ ಚಾಂಪಿಯನ್ಶಿಪ್. ಇಂಡೋರ್ ಚಾಂಪಿಯನ್ಶಿಪ್ ಇಂಡಿಯಾ ಅಥ್ಲೆಟಿಕ್ ಅದ ನಮ್ ಭಾರತದಾಗ. ಯಾವ ಸಿಟಿ ಅದ್ ಕ್ವಶನ್ ಕ್ಯಾನ್? ಒಂದನೇ ಆಪ್ಷನ್ ಸಿಟಿ ಕೊಡೋಣ ಇಲ್ಲಿ, ಮುಂಬೈಯು, ನ್ಯೂ ದೆಹಲಿ, ಹೈದರಾಬಾದ್, ಭುವನೇಶ್ವರ. ವೆರಿ ಗುಡ್, ಯಾವ್ದ್ರಿ? ಭುವನೇಶ್ವರ ರೈಟ್. ಇಂದೋರ್ ಅಥ್ಲೆಟಿಕ್ ಚಾಂಪಿಯನ್ಶಿಪ್. ಇಂದೋರ್ ಅಥ್ಲೆಟಿಕ್, ಇಂಡೋರ್ ಅಲ್ಲ, ಇಂಡೋರ್ ಒಳಾಂಗಣ. ನಗ್ತಿ ಹಾಕೋ ಮನೆ. ಓಕೆ, ದಿಸ್ ಈಸ್ ಆಲ್ ಅಬೌಟ್ ಟುಡೇ.